ಆತ್ಮೀಯ ವಿದ್ಯಾರ್ಥಿಗಳೇ, 24-25ನೇ ಸಾಲಿನ 10ನೇ ತರಗತಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಹಾಗೂ ಆತ್ಮೀಯ ಪೋಷಕರಿಗೆ ಸ್ವಾಗತ. ಇಂದು ನಾನು ನಿಮ್ಮ ಎದುರಿಗೆ ಚರ್ಚಿಸಲಿಕ್ಕೆ ತಂದಿರುವಂತಹ ಅಂಶ ಅಂದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ 3 ನಿಮ್ಮ ಎದುರಿಗೆ ತರ್ತಾ ಇದ್ದೇನೆ. ನಿಧಾನವಾಗಿ ಅಭ್ಯಾಸ ಮಾಡಿ, ವಿಷಯ ಮಂದಟ್ಟು ಮಾಡಿಕೊಳ್ಳಿ. ನಿಮ್ಮ ಸಾಧನೆಗೆ ಯಶಸ್ಸು ಸಿಗಲಿ ಅನ್ನೋದು ನನ್ನ ಹೃದಯಪೂರ್ವಕ ಹಾರೈಕೆ. ಇಲ್ಲಿ ಒಂದು ಪ್ರಶ್ನೆ ಬಂದು, ವೇದಗಳಿಗೆ ಹಿಂದಿರುಗಿ ಇನ್ನು ಘೋಷಣೆಯನ್ನು ಹೊರಡಿಸಿದವರು? ಆಪ್ಷನ್ ಬಿ, ದಯಾನಂದ ಸರಸ್ವತಿ. ಪ್ರಶ್ನೆ 2, ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು. 4 ಗುಂಪು ಕೊಟ್ಟಿರ್ತಾರೆ. ಅದರಲ್ಲಿ ಆಪ್ಷನ್ ಎ, ಬ್ರಿಟನ್, ಫ್ರಾನ್ಸ್, ರಷ್ಯಾ. ಬ್ರಿಟನ್, ಫ್ರಾನ್ಸ್, ರಷ್ಯಾ. ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಶೇಷ ಸಂಸ್ಥೆ. ಆಪ್ಷನ್ ಡಿ, ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಯುನಿಸೆಫ್. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದ್ದವರು? ಆಪ್ಷನ್ ಡಿ, ಮೇಧಾ ಪಾಟ್ಕರ್. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ? ಆಪ್ಷನ್ ಎ, ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ. ಸಂಘಟಿತ ಕಾರ್ಮಿಕರ ವಲಯಕ್ಕೆ ಒಂದು ಉತ್ತಮ ಉದಾಹರಣೆ ಸರ್ಕಾರಿ ನೌಕರರು. ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಪಂಚಾಯತ್ ರಾಜ್. ಇವರು ಜಿಲ್ಲಾ ಗ್ರಾಹಕ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ, ಜಿಲ್ಲಾಧಿಕಾರಿಗಳು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಏಕೆ ಸ್ಥಾಪಿಸಿದರು? ರಾಮಕೃಷ್ಣ ಪರಮಹಂಸರ ಧ್ಯೇಯೋದ್ದೇಶಗಳನ್ನು ಪ್ರಸಾರ ಮಾಡಲು. ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು? ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು. ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಗಿತ್ತು? ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಗಿತ್ತು? ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಿದ್ದ ಸ್ಥಿತ್ಯಾಂತರದ ಕಾಲದಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲು. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಉದ್ಯೋಗದ ಆಧಾರದ ಮೇಲೆ ಜನರನ್ನು ವಿಂಗಡಿಸುವುದಕ್ಕೆ ಸಾಮಾಜಿಕ ಸ್ತರವಿನ್ಯಾಸ ಎಂದು ಕರೆಯುತ್ತಾರೆ. ಭಾರತದ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರೋಹಿಲಾ. ಗ್ರಾಮೀಣಾಭಿವೃದ್ಧಿ ಎಂದರೇನು? ಸ್ಥಳೀಯ ನೈಸರ್ಗಿಕ ಮಾನವ ಸಂಪನ್ಮೂಲ ಬಳಸಿಕೊಂಡು ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಉನ್ನತೀಕರಿಸುವುದು. ಮಾರ್ಚ್ 15ರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನಾಚರಣೆ ಆಚರಿಸಲಾಗುತ್ತದೆ ಏಕೆಂದರೆ 1962 ಮಾರ್ಚ್ 15ರಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಹಕ್ಕುಗಳನ್ನು ನೀಡುವ ವಿಧೇಯಕ ಅಂಗೀಕರಿಸಿದರು. ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಯಾವುದು? ಚಿನ್ನ. ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ಅತಿಯಾದ ಜನಸಂಖ್ಯೆ, ಶ್ರಮ ವಿಭಜನೆ, ಅನಕ್ಷರತೆ, ಯಾಂತ್ರೀಕರಣ, ಬಂಡವಾಳ ಕೊರತೆ, ಸಾಮಾಜಿಕ ಅಸಮಾನತೆ. ಬಾಲ್ಯ ವಿವಾಹದ ದುಷ್ಪರಿಣಾಮಗಳಾವುವು? ಅಪೌಷ್ಟಿಕತೆ, ಅನಾರೋಗ್ಯ, ಗರ್ಭಪಾತ, ರಕ್ತಹೀನತೆ, ಶಿಶು ಮರಣ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರವೇನು? ಕಾನೂನು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯದ ಪ್ರಮುಖ ಕರ್ತವ್ಯವಾಗಿದೆ. ಇದರ ನಿರ್ವಹಣೆಗೆ ಪೊಲೀಸ್ ಆಡಳಿತವನ್ನು ಹೊಂದಿದೆ.
ಪೊಲೀಸ್ ಇಲಾಖೆಯ ಗೃಹ ಮಂತ್ರಿಯು ಅಧೀನದಲ್ಲಿರುತ್ತದೆ. ಗೃಹ ಇಲಾಖೆಯ ಕಾರ್ಯದರ್ಶಿ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ. ಇವರು ಗೃಹ ಮಂತ್ರಿಗೆ ಸಲಹೆ ನೆರವು ನೀಡುತ್ತಾರೆ. ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾವವು? 1988ರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿ, 2001ರ ಸರ್ವ ಶಿಕ್ಷಣ ಅಭಿಯಾನದ ಕಾರ್ಯಕ್ರಮ ಜಾರಿ, ಸಂವಿಧಾನದ 21ನೇ ಎ ವಿಧಿ ಅನ್ವಯ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ. ಅನಕ್ಷರತೆಯನ್ನು ಹೋಗಲಾಡಿಸಲು 2009ರಲ್ಲಿ ದೇಶದಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಮಾಡಲಾಗಿದೆ. 2009ರಲ್ಲಿ ಸಾಕ್ಷರತಾ ಭಾರತ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ. 2018ರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ. ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳಾವವು? 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಟರ್ಕರ ವಶವಾಯಿತು. ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ವಶವಾದವು. ತೀವ್ರತರವಾದ ತೆರಿಗೆ ಹೇರಿದರು. ವರ್ತಕರಿಗೆ ಈ ಮಾರ್ಗವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಸ್ಪೇನ್, ಪೋರ್ಚುಗಲ್ ದೇಶಗಳಿಂದ ನಾವಿಕರಿಗೆ ಪ್ರೋತ್ಸಾಹ ದೊರೆಯಿತು. ದಿಕ್ಸೂಚಿ, ಸಿಡಿಮದ್ದು, ಆಸ್ಟ್ರೋಲೋಬ್ ಉಪಕರಣ ಆವಿಷ್ಕಾರ ಮಾಡಿದ್ದರು. ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರುಗಳನ್ನು ಬಲಹೀನಗೊಳಿಸಿತು. ಹೇಗೆ? ಭಾರತೀಯ ರಾಜನು ಬ್ರಿಟಿಷ್ ಸೇನಾ ತುಕಡಿಯನ್ನು ತನ್ನ ರಾಜ್ಯದಲ್ಲಿಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ಪಾತ್ರವನ್ನು ರಾಜನೇ ಭರಿಸಬೇಕು. ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಒಪ್ಪಂದ ಮಾಡಿಕೊಳ್ಳಲು ಗವರ್ನರ್ ಅನುಮತಿ ಕಡ್ಡಾಯವಾಗಿರುತ್ತದೆ. ಮಣ್ಣಿನ ಸವೆತದಿಂದ ಆಗುವ ಪರಿಣಾಮಗಳೇನು? ಮಣ್ಣಿನ ಫಲವತ್ತತೆ ನಾಶವಾಗುತ್ತದೆ. ನದಿಗಳ ಪಾತ್ರ ಬದಲಾಯಿಸುತ್ತವೆ. ಅಂತರ್ಜಲದ ಮಟ್ಟ ಕುಸಿತವಾಗುತ್ತದೆ. ಬರಗಾಲ ಪರಿಸ್ಥಿತಿ ಸಂಭವಿಸುತ್ತದೆ. ಸಸ್ಯವರ್ಗ ಒಣಗುತ್ತದೆ. ನದಿಯಲ್ಲಿ ಹೂಳು ತುಂಬಿ ಪ್ರವಾಹಕ್ಕೆ ಕಾರಣವಾಗುತ್ತದೆ. ಕೆರೆಗಳಲ್ಲಿ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು? ಕಾಡ್ಗಿಚ್ಚು ನಿಯಂತ್ರಣ ಮಾಡುವುದು, ರೋಗಗಳ ನಿಯಂತ್ರಣ, ಕಳ್ಳ ಸಾಗಾಣಿಕೆಯನ್ನು ತಡೆಯುವುದು, ಅರಣ್ಯ ಬೆಳೆಸುವುದು, ಸಸ್ಯಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು. ಪ್ರತ್ಯಕ್ಷ ತೆರಿಗೆಗಳು ಮತ್ತು ಪರೋಕ್ಷ ತೆರಿಗೆಗಳಿಂದ ಹೇಗೆ ಭಿನ್ನವಾಗಿದೆ? ನಾವೀಗ ಪ್ರತ್ಯಕ್ಷ ತೆರಿಗೆ ನೋಡೋಣ. ಸರ್ಕಾರ ವಿಧಿಸಿದ ತೆರಿಗೆಯಾಗಿರುತ್ತದೆ, ಅವರೇ ಪಾವತಿಸಬೇಕು. ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ತೆರಿಗೆ ಇವು ಪ್ರತ್ಯಕ್ಷ ತೆರಿಗೆ ಬರ್ತವೆ. ಇದನ್ನು ಅವರೇ ಭರಿಸಬೇಕು. ಪರೋಕ್ಷ ತೆರಿಗೆ ಬಂದರೆ ಸರ್ಕಾರ ವಿಧಿಸಿದ ತೆರಿಗೆ ಹೊರೆ ಬೇರೆಯವರಿಗೆ ವರ್ಗಾಯಿಸಬಹುದು. ಆಮದು ರಫ್ತು ಸುಂಕ, ಸರಕು ಸೇವಾ ತೆರಿಗೆ, ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ, ಕೇಂದ್ರ ಅಬಕಾರಿ ತೆರಿಗೆ. ಉಳಿತಾಯ ಬ್ಯಾಂಕ್ ಖಾತೆಗಳು ಚಾಲ್ತಿ ಬ್ಯಾಂಕ್ ಖಾತೆಗಳಿಗಿಂತ ಭಿನ್ನವಾಗಿವೆ, ವಿವರಿಸಿ. ಈಗ ಉಳಿತಾಯ ಖಾತೆ ನೋಡೋಣ. ಇದು ನಿಗದಿತ ಆದಾಯ ಹೊಂದಿರುತ್ತದೆ. ವೇತನದಾರರು ತೆರೆಯಬಹುದು. ಹಣ ಉಳಿತಾಯಕ್ಕೆ ಮಿತಿ ಇಲ್ಲ. ಬಡ್ಡಿ ನೀಡುತ್ತದೆ. ಚೆಕ್ ಪುಸ್ತಕ, ಚೀಟಿ ಸೌಲಭ್ಯಗಳು ಇರುತ್ತವೆ. ಚಾಲ್ತಿ ಖಾತೆಗೆ ಬಂದರೆ ವ್ಯಾಪಾರಸ್ಥರು, ಉದ್ಯಮಿಗಳು ತೆರೆಯಬಹುದು. ಓವರ್ ಡ್ರಾಫ್ಟ್ ಸೌಲಭ್ಯವಿದೆ. ಸೇವಾ ಶುಲ್ಕ ಪಡೆಯುತ್ತದೆ. ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು. ಚೆಕ್ ಪುಸ್ತಕ ನೀಡುತ್ತದೆ. ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಅಂಶಗಳನ್ನು ವಿವರಿಸಿ. 1798ರಲ್ಲಿ ಮೊದಲ ಪ್ರಯೋಗಕವಾಗಿ ಬಾರಾಮಹಲ್ನಲ್ಲಿ ಅಲೆಕ್ಸಾಂಡರ್ ರೀಡ್ ಇದನ್ನು ಜಾರಿಗೊಳಿಸಿದನು. 1801ರಲ್ಲಿ ಮದ್ರಾಸ್, ಮೈಸೂರು, ಥಾಮಸ್ ಮನ್ರೋನಿಂದ ಜಾರಿಯಾಯಿತು. ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕ ಏರ್ಪಟ್ಟಿತು. ಉಳುವವನೇ ಭೂಮಿಯ ಒಡೆಯನಾದನು. ಉತ್ಪನ್ನದ 50ರಷ್ಟು ಕಂದಾಯ ನಿಗದಿಯಾಯಿತು. 30 ವರ್ಷಗಳ ಅವಧಿಗೆ ನಿರ್ಧರಿಸಲಾಯಿತು. ಭೂಕಂದಾಯ ಅಧಿಕಾರಿಗಳಿಂದ ರೈತರ ಶೋಷಣೆ, ಫಸಲು ಬರದ ಸಮಯದಲ್ಲೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತಿದ್ದರು. ಸಂಗೊಳ್ಳಿ ರಾಯಣ್ಣನು ಸ್ವತಂತ್ರ ಹೋರಾಟದಲ್ಲಿ
ಹೋರಾಟ ಕ್ರಮಗಳನ್ನು ವಿವರಿಸಿ. ರಾಣಿ ಚೆನ್ನಮ್ಮಳ ವೀರಬಂಟನಾಗಿದ್ದನು. ಸೈನಿಕರನ್ನು ಬ್ರಿಟಿಷರ ವಿರುದ್ಧ ಸಂಘಟಿಸಿದನು. ಬ್ರಿಟಿಷರ ವಿರುದ್ಧ ಗುಪ್ತ ಸಭೆ ಯೋಜನೆಗಳನ್ನು ರೂಪಿಸಿದ. ನಂದಗಡ, ಖಾನಾಪುರ ಕಾರ್ಯಾಚರಣೆ ಸ್ಥಳಗಳಾಗಿದ್ದವು. ತಾಲೂಕು ಕಚೇರಿಯ ಖಜಾನೆ ಲೂಟಿ ಮಾಡಿದ. ಬ್ರಿಟಿಷರಿಗೆ ಸಹಾಯ ಮಾಡುತ್ತಿದ್ದ ಹಳ್ಳಿಗರು ಇವನ ಆಕ್ರೋಶಕ್ಕೆ ಗುರಿಯಾಗಬೇಕಾಯಿತು. ಅಮೂಲ್ದಾರನಾಗಿದ್ದ ಕೃಷ್ಣರಾಯನನ್ನ ಸಂಚಿಗೆ ಬಲಿಯಾದನು. ಇಂಗ್ಲಿಷ ಸೈನ್ಯ ಬಂಧಿಸಿ ಧಾರವಾಡ ಜೈಲಿನಲ್ಲಿಟ್ಟಿತು. 1831 ಜನವರಿ 26ರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ. ಚೆನ್ನಾಗಿ ಅಭ್ಯಾಸ ಮಾಡಿ, ಮೆಥಡ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಶೇರ್ ಮಾಡಿದರೆ ನಾನು ಯಾವುದೇ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ಬದಲಿಗರು ನೀವೇ ಆಗಿರ್ತೀರ. ಈ 3ನೇ ಮಾದರಿ ಉತ್ತರ ಪತ್ರಿಕೆಯ ಉಳಿದಾರ್ಧ ಪ್ರಶ್ನೆಗಳನ್ನು ನಾಳಿನ ಸಂಚಿಕೆಯಲ್ಲಿ ನೀಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಭಾರತ್.